ಲಶಿ ಕೋತಿ ನೋಡು. ಲಶಿ, ಯಾರು ನನ್ನ ಫ್ರೆಂಡ್ನ ಕರೀತಾ ಇದೆಯಾ? ಯಾರು ನಿನ್ನ ಫ್ರೆಂಡು? ಆರ್ಯನ್ನ. ಅಲ್ಲಿ ನೋಡು ಕೋತಿ, ಮರಿ ಕೋತಿ ನಿನ್ನ ಥರನೇ ಆಡ್ತಿದೆ ನೋಡಲ್ಲಿ. ಅಲ್ಲಿ ನೋಡಿ ಹೆಂಗೆ ಹೋಗ್ತಿದೆ ಅದು, ಎಗುರ್ಕೊಂಡು ಹೆಂಗೆ ಎಗುರ್ಕೊಂಡು ಹೋಗ್ತಿದೆ, ಹಂಗೆ ಹೋಗ್ತಿದ್ಯಾ? ವೆದರ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ವಾವ್, ಏನು ಗೊತ್ತಾ, ಇಲ್ಲೆಲ್ಲ ಮೋಡ ಇಲ್ಲ, ಬಟ್ ನಾರ್ತ್ ಇದು, ಈ ಕಡೆ ನಾರ್ತಿಂದ ಹಿಂಗೆ ಆವರಿಸ್ಕೋತಿದೆ. ಇದು ನಾರ್ತ್, ಈ ಕಡೆ ನಾರ್ತ್, ಇದು ಸೌತ್, ಇದು ಈಸ್ಟ್ ಕಡೆ ನೋಡಿ ಮೋಡನೇ ಇಲ್ಲ, ಫುಲ್ಲು ಕ್ಲಿಯರು. ಹಿಂಗೆ ಬರ್ತಾ ನೋಡಿ ಇಲ್ಲಿಂದಾನೇ ಸ್ಟಾರ್ಟು ಮತ್ತೆ ಮಳೆ ಮೋಡ. ರಶಿ ಎಷ್ಟು ಚೆನ್ನಾಗಿದೆಯಲ್ಲ, ಹಂಗೆ ಹೋಗ್ಬಾರ್ದು, ಬಾ ಕೆಳಗಿಳಿ ಹಂಗೆಲ್ಲ ಹತ್ತಬಾರ್ದು. ಹೋಗು ನಿನ್ನ ಫ್ರೆಂಡ್ ಥರ ಹೇಳ್ತೀಯ, ಹೋಗು ಅಂತ. ನಮ್ಮ ಲಾನ್ ನೋಡಿ ಏನು ಗ್ರೀನರಿಯಾಗಿ ಕಾಣಿಸ್ತಿದೆ. ಎಲ್ಲಿ ಡಿಂಕು ಎಲ್ಲೋ ಬೊಗಳ್ತಾವನು ಆಡ್ತೀಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಈವ್ನಿಂಗ್ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೇ ಬಂದ್ವಿ ಬ್ಯಾಂಗ್ಳೂರಿಂದ. 5 ಗಂಟೆ 5:15 ಹಂಗೆದ್ದು, ನಿದ್ದೆನೇ ಇಲ್ಲ ಆ್ಯಕ್ಚುಲಿ. ಟೈಮ್ ಆಗ್ತಿದೆ ಅಂತ 5 ಗಂಟೆಯಿಂದನೇ ನಿದ್ದೆ ಇಲ್ಲ. ಸೊ ಹಾಗಾಗಿ ನಿದ್ದೆ ಬರೋ ಥರ ಆಗ್ತಿದೆ. ಇಳಿ ಜಾರ್ತೀಯ ನೀನು, ನಿದ್ದೆ ಬರೋ ಥರ ಆಗ್ತಿದೆ. ಟ್ರಾವೆಲ್ ಮಾಡಿ ನಾನು ಯೂಶ್ವಲಿ ಜರ್ನಿಲಿ ಮಲಗಲ್ಲ, ಎದ್ದೇ ಇರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿದೆ. ಏನಾದರೂ ಕುಕ್ ಮಾಡಿಬಿಟ್ಟು ಡಿನ್ನರ್ ಬೇಗ ಮಾಡಿ ಮುಗಿಸ್ಕೊಂಡು ಮಲ್ಕೋಬೇಕು. ವೆದರ್ ಮಾತ್ರ ಚಿಲ್ಲಾಗಿದೆ. ನಾನು ಈ ಥರ ವೆದರ್ ಇದ್ದಾಗೆಲ್ಲ ಮಿಸ್ ಮಾಡ್ಕೊಳ್ಳಲ್ಲ. ಟೆರೇಸಿಗೆ ಬಂದು 10 ನಿಮಿಷ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀನಿ. ಬೀಳ್ತೀಯ ನೋಡು, ಅವಳು ನೋಡಿ ಎಲ್ಲಿ ಹತ್ತಿದ್ದಾಳೆ, ಸೋಲಾರ್ ಮೇಲೆ. ಬೀಳಲ್ವಾ? ವೆದರ್ ಮಾತ್ರ ಚಿಲ್ಲಾಗಿದೆ. ಅದಕ್ಕೆ ಬಂದೆ ಆಫೀಸಿಂದ ಬಂದ ತಕ್ಷಣ ಟೆರೇಸ್ ಮೇಲೆ ಬರೋಣ ಅಂತ. ಫುಲ್ಲು ಕತ್ಲು, ಇಲ್ಲೆಲ್ಲ ಮಳೆ ಮೋಡಗಳಿದೆ. ಹಿಂದೆ ಇಲ್ಲ, ಇಲ್ಲಿ ಮಾತ್ರ ಇದೆ. ಸೊ ಗೊತ್ತಿಲ್ಲ, ಹನಿ ಬೀಳ್ತಿದೆ ಬಟ್ ಬರ್ತಾ ಇಲ್ಲ ಸರಿಯಾಗಿ, ಜೋರಾಗಿ ಬರ್ತಾ ಇಲ್ಲ. ಜೋರಾಗಿ ಬಂದರೆ ಚೆನ್ನಾಗಿರುತ್ತೆ, ಬಟ್ ಗೊತ್ತಿಲ್ಲ. ಫ್ರೆಂಡ್ಸ್, ಈ ಕಡೆ ನೋಡಿ ಮಳೆ ಮೋಡ ಇಲ್ಲ, ಬಟ್ ಈ ಕಡೆ ಫುಲ್ಲು ಕಪ್ಪು ಮೋಡ ಆಗಿದೆ. ಆ ಕಡೆ ಪೂರ್ತಿ ಆಗಿದೆ ನೋಡಿ, ಹಾಫ್ ಎಲ್ಲ ಹೆಂಗಿದೆ ನೋಡಿ, ವೇರಿಯೇಷನ್ಸ್ ಎಲ್ಲ ಚೆನ್ನಾಗಿದೆಯಲ್ಲ. ಲಶಿ ಮಳೆ ಫ್ರಾಕ್ ನೋಡಿ ಉಲ್ಟಾ ಹಾಕ್ಕೊಂಡಿದ್ಯಾ. ನಾನು ಇವತ್ತು ಸ್ನಾನ ಮಾಡಿಸಿಲ್ಲ. ಯಾರು ಸ್ನಾನ ಮಾಡಿಸಿದ್ ನಿಂಗೆ? ಅಣ್ಣ ಮಾಡಿಸಿದ್ನಾ? ಮತ್ತು ಯಾಕೆ ಫ್ರಾಕ್ ಹಿಂಗೆ ಹಾಕ್ಕೊಂಡಿದ್ಯಾ ನೋಡು? ಬಟನ್ಸ್ ಹಿಂದೆ ಹೋಗಬೇಕು. ಫ್ರಂಟ್ಗೆ ಬ್ಯಾಕ್ ಹಾಕ್ಕೊಂಡಿದ್ಯಾ, ಬ್ಯಾಕಿಗೆ ಫ್ರಂಟ್ ಹಾಕ್ಕೊಂಡಿದ್ಯಲ್ಲ. ಯಾರು ಹಾಕಿದ್ದು ಫ್ರಾಕು? ಅಣ್ಣ ಹಾಕಿದ್ನಾ? ನೋಡು, ನೀನು ಹೇಳ್ಬೇಕಲ್ವ. ನೋಡು, ಬಟನ್ ಎಲ್ಲ ಹಿಂದೆ ಹೋಗಬೇಕು. ನೀನು ಯಾಕೆ ಹೇಳಲಿಲ್ಲ? ನೋಡಲ್ಲ ಹತ್ತದು. ಬಿಸಿ ಇಲ್ವಾ ಬಿಸಿಲಿಗೆ? ಹೌದಾ, ತಣ್ಣಗಾಗಿದೆ ಅದು. ಬೇಡ ಧೂಳಿರುತ್ತೆ, ಬಾ. ವೈಟ್ ಫ್ರಾಕ್ ಲಶಿ, ಎಲ್ಲ ಡಸ್ಟ್ ಆಗುತ್ತೆ, ಬಾ. ಫ್ರೆಂಡ್ಸ್, ಇನ್ನೊಂದೇನೆಂದರೆ, ಇವತ್ತು ಪೆಟ್ರೋಲ್ ಹಾಕಿಸ್ದೆ ನಾನು ಪೆಟ್ರೋಲ್ ಬಂಕ್ ಹತ್ರ. ಹೆಂಗೆ ಧೂಳು ಎತ್ತು ಅಂದರೆ ದೇವ್ರೆ, ಏನೂ ಕೂಡ ಕಾಣಿಸ್ಲಿಲ್ಲ. ನಾನು ಕರೆಕ್ಟಾಗಿ ಬಂದೆ ಪೆಟ್ರೋಲ್ ಇದು ಮುಂದೆ, ಆವಾಗ ಗಾಳಿ ಎದ್ದು ಬಿಡ್ತು. ಇನ್ನೊಂದು ಚೂರು ಲೇಟ್ ಆಗಿದ್ರು ಫುಲ್ಲು ನಾನು ಧೂಳಲ್ಲಿ ಬೆಂದೋಗ್ಬಿಡ್ತಾಯಿದ್ದೆ. ಒಂಥರ ಹೆಂಗೆ ಅಂದರೆ ಫುಲ್ ರೋಡು, ವೆಹಿಕಲ್ಸ್ ಏನೂ ಕಾಣಿಸ್ಲಿಲ್ಲ. ಹಾಗೆ ಬರೋ ಧೂಳೆಲ್ಲ ಎದ್ದು ಬಿಡ್ತು. ನಾನು ಸ್ವಲ್ಪ ಇಲ್ಲಿ ಒಳಗಡೆ ಬಂದ ಮೇಲೆ ಧೂಳು ಎತ್ತಿತ್ತು, ಇಲ್ಲ ಅಂದರೆ ಬಚಾವ್ ನಾನು ಫುಲ್ ಧೂಳಾಗ್ಬಿಡ್ತಿದ್ದೆ ಇವತ್ತೆಲ್ಲ. ಹೆಂಗೆ ಅಂದರೆ ಭಯನೇ ಆಗೋಯ್ತು, ಅಷ್ಟು ಧೂಳು ಎದ್ಬಿಡ್ತು. ಅದು ಯಾವ ಕಡೆಯಿಂದ ಗಾಳಿ, ಅದು ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಸಿಕ್ಕಾಪಟ್ಟೆ ಧೂಳು ಎದ್ಬಿಡ್ತು ಇವತ್ತು. ಬಟ್ ಏನಂದರೆ ಒಂದು ನಿಮಿಷದಲ್ಲಿ ತಪ್ಪಿಸ್ಕೊಂಡಿದ್ದೀನಿ ಆ ಧೂಳಿಗೆ ನಾನು. ಇದು ಪೆಟ್ರೋಲ್ ಇದ್ರ ಮುಂದೆ ಬಂದೆ ಹಾಕ್ಸ್ಕೊಳ್ಳೋಣ ಅಂತ ಗಾಡಿ ನಿಲ್ಲಿಸ್ದೆ, ಸಡನ್ನಾಗಿ ಎದ್ಬಿಡ್ತು. ಹಾಗೆ ಹಾಲೆಲ್ಲ ತಂದು ನಾನು ಫ್ರೆಶಪ್ ಆಗಿ ಹಾಲೆಲ್ಲ ಮೊಸರು ಹಾಕೋದಕ್ಕೆ ಕಾಯಿಸ್ತಾ ಇದ್ದೀನಿ. ಸೊ ಹಾಗೆ ಹಾಲು ಇದು ಏನಪ್ಪ, ಬೆಳಗ್ಗೆ ಹಾಲಿಗೂ ಮತ್ತು ಫ್ಯಾಕ್ಟ್ರಿ ವರ್ಕರ್ಸ್ಗೆ ಟೀಗೆ ಅದಕ್ಕೂ ಕೂಡ ಸಪ್ರೇಟ್ ಮಾಡಿ ಇಡ್ತೀನಿ ನಾನು. ಆ್ಯಂಡ್ ಹಾಗೆ ಇವತ್ತು ಸ್ವಲ್ಪ ಮೊಸಪ್ಪೆಲ್ಲ ಮಾಡಿದ್ದೆ ಬೆಳಗ್ಗೆನೇ ಮಾಡಿಟ್ಟೋಗಿದ್ದೆ. ಅದಕ್ಕೆ
ತರಕಾರಿ ಎಲ್ಲ ಫುಲ್ ಖಾಲಿ ಆಗಿಬಿಡಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಬೀಟ್ರೂಟ್ ಏನೋ ಇತ್ತು. ಸೊ ಮೊಸಪ್ಪಿಗೆ ಚಪಾತಿ ಚೆನ್ನಾಗಿರುತ್ತೆ, ಬೀಟ್ರೂಟ್ ರುಬ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಹಾಕಿ ಮಾಡಿದ್ರೆ ಪಿಂಕ್ ಚಪಾತಿ ಆಗುತ್ತೆ, ಬೀಟ್ರೂಟ್ ಚಪಾತಿ ಆಗುತ್ತೆ. ಇದ್ರ ಜೊತೆಗೆ ಮೊಸಪ್ಪು ಕೂಡ ಆಗುತ್ತೆ ಖಾಲಿ. ಅಂದರೆ 2 in 1 ಎರಡೂ ಕೂಡ ಬೇಗನೆ ಖಾಲಿ ಆಗುತ್ತೆ. ಇದೊಂದು ಸ್ವಲ್ಪ ಹಳೆ ತರಕಾರಿ ಅಂದರೆ ಲಾಸ್ಟ್ ವೀಕಲ್ಲಿ ತಂದಿದ್ದು. ಸೊ ಮುಗಿಸ್ಬೇಡ ಅಂದ್ಬಿಟ್ಟು ಇದನ್ನು ಬೇಗ ಮಾಡಿದೆ. ಆ್ಯಂಡ್ ಈ ಥರ ಮಾಡಿಕೊಂಡ್ರೆ ಒಳ್ಳೇದು ಕೂಡ, ಒಂದು ಒಳ್ಳೆ ಅಟ್ರಾಕ್ಷನ್ ಇರುತ್ತೆ ಚಪಾತಿ ನೋಡೋದಕ್ಕೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅಟ್ರಾಕ್ಟಿವ್ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಈ ಥರ ಚಪಾತಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದಕ್ಕೆ ಇನ್ನು ಯಾವುದೇ ಪಲ್ಯನೂ ಬೇಕಾಗಿಲ್ಲ, ಬೀಟ್ರೂಟ್ ಎಲ್ಲ ಇರುತ್ತಲ್ಲ, ಬೇಕಿದ್ರೆ ತಿನ್ಬೋದು, ಇಲ್ಲ ತುಪ್ಪ ಹಾಕಿ ಕೊಡ್ಬೋದು, ಇಲ್ಲ ಬೆಣ್ಣೆ ಹಾಕಿ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರತ್ತೆ. ಸೊ ಇದು ಬೀಟ್ರೂಟ್ದು ಚಪಾತಿ ಕೂಡ ಡಫ್ ರೆಡಿ ಆಯಿತು. ಇದೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಆಮೇಲೆ ಲಟ್ಸಿ ಸುಟ್ಟರೆ ಆಗೋಗುತ್ತೆ. ಹಾಗೆ ಇನ್ನು ಪ್ರತಿದಿನ ಕೆನೆ ಕೂಡ ತೆಗಿತಾ ಇದ್ದೀನಲ್ಲ, ಸೊ ಅದು ಡೀಪ್ ಫ್ರಿಜ್ನಲ್ಲಿ ಇಟ್ಟು ಯೂಸ್ ಮಾಡ್ತೀನಿ 1-2 ವಾರಗಳಾಗಲಿ ಅಂದ್ಬಿಟ್ಟು. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದೇ ಒಂದು ಬಾಳೆಕಾಯಿ ಇತ್ತು, ಅದ್ರ ಜೊತೆಗೆ ಬೋಂಡ ಮಾಡೋಣ ಅಂತ 2 ಮೆಣಸಿನ್ಕಾಯಿ ಇತ್ತು. ಸೊ ಅದೂ ಖಾಲಿ ಮಾಡಬೇಡ ಅಂದ್ಬಿಟ್ಟು ಎರಡೂ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಬಜ್ಜಿ ಬೋಂಡ ಹಾಕ್ತಾಯಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು ಅಷ್ಟೇ, ಇನ್ನೇನು ಹಾಕ್ಕೊಳ್ಳೋದಿಲ್ಲ. ಇನ್ನು ಕಡಲೆ ಹಿಟ್ಟೆಲ್ಲ ನಾವು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹೋಮ್ ಮೇಡೆ, ಯಾವುದೂ ಅಂಗಡಿಯಿಂದ ತಂದಿಲ್ಲ, ನಾವೇ ಕಡಲೆ ತೊಗೊಂಡೋಗಿ ಮಿಲ್ಲಿಗೆ ಹಾಕ್ಸಿರೋದು. ಇನ್ನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಒಂದಿತ್ತು, ಸೊ ಅದೂ 3 ವೆರೈಟಿ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ ಬೋಂಡ. ಸೊ ನೋಡಿ ನನ್ನ ಡಿನ್ನರು ಟೊಮೆಟೊ ಚಟ್ನಿ ಆ ಕಡೆ, ಮಾವಿನಕಾಯಿ, ಉಪ್ಪಿನಕಾಯಿ, ಚಪಾತಿ, ಮೊಸಪ್ಪು, ಬೋಂಡ, ಒಂದೇ ಒಂದು ಆನಿಯನ್. ಸೊ ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿದಿನ ಲಶಿಕಾ ಡಿಂಕು ಜೊತೆ ಆಟಾಡ್ತಾನೆ ಇರ್ತಾಳೆ, ತರಲೆ ಮಾಡೋದು. ಅವನಿಗೆ ಮಕ್ಳಂದ್ರೆ ಒಂದು ಸ್ವಲ್ಪ ಇದೆ ತರಲೆನೇ, ಅವನೊಂದ್ಸಲ ತೀಟೆ ಮಾಡ್ತಿರ್ತಾರೆ ಮಕ್ಳ ಹತ್ರನೂ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಹಾಲಿಗಿಟ್ಟು ಬ್ರಷ್ ಮಾಡೋಣ ಅಂದ್ಬಿಟ್ಟು ಹೋದೆ. ಅಲ್ಲೇ ಇದ್ದಾಗ ಏನೂ ಈ ಥರ ಆಗಲ್ಲ, ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗಲೂ ಹಂಗೆ ಆಗಲ್ಲ. ಸ್ವಲ್ಪ ಆ ಕಡೆ ಹೋದ್ವಿ ಅಂದರೆ ಎಷ್ಟು ಬೇಗ ಹಾಲು ಉಪ್ಪೋಗ್ಬಿಡುತ್ತೆ ಅಂದರೆ ಅಷ್ಟು ಬೇಗ ಹಾಲು ಉಪ್ಪೋಗುತ್ತೆ. ನನಗಂತೂ ಈ ಥರದ್ದು ಎಕ್ಸ್ಪೀರಿಯನ್ಸ್ ಆಗ್ತಾನೇ ಇರುತ್ತೆ. ಅವಾಗವಾಗ ಸ್ವಲ್ಪ ಜಾಸ್ತಿನೇ ಹಾಲು ಹೋಗಿತ್ತು. ನಾನು ಅಲ್ಲೇ ಇದ್ದೆ, ಸ್ವಲ್ಪ ಮೆತ್ತಗಿಟ್ಟು ಅಲ್ಲೇ ಇದ್ದೆ, ಅವಾಗೇನೂ ಆಗಿರಲಿಲ್ಲ. ಸರಿ ಅಷ್ಟೊಳಗೆ ಹೋಗ್ಬಿಟ್ಟು ಬ್ರಷಿಗೆ ಪೇಸ್ಟ್ ಹಾಕೊಂಡು ಬರೋಣ ಅಂತ ಹೋಗೋ ಅಷ್ಟೊತ್ತಿಗೆ ಈ ಥರ ಆಗೋಯ್ತು. ಇದನ್ನು ಕ್ಲೀನ್ ಮಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ರಂಪಾಟ, ತುಂಬ ಒಂಥರ ರಗಳೆ. ಇನ್ನು ಬೆಳಗ್ಗೆಗೆ ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಚಾಪರಲ್ಲೇ ಚೆನ್ನಾಗಾಗುತ್ತೆ, ಮಿಕ್ಸಿಲೆಲ್ಲ ಹಾಕಲ್ಲ. ಮಿಕ್ಸಿಲಿ ಹಾಕ್ಬಿಟ್ರೆ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ಹಾಗಾಗಿ ಚಾಪರ್ಗೆ ಹಾಕ್ಬಿಡ್ತೀನಿ ಕ್ಯಾರೆಟು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇನ್ನು ಸಬಾಕ್ಸಿ ಸೊಪ್ಪು ಏನಿದೆ ಅದು ನಾನೇ ಕಟ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ. ಸೊ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸ್ಬಿಟ್ಟಾದರೂ ಕಡಲೆಬೇಳೆನ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಡೈರೆಕ್ಟ್ ಹಾಕೋಬೋದು. ಯಾಕಂದರೆ ಮತ್ತೆ ನಾವು ನೀರು ಹಾಕಿ ಹಿಟ್ಟೆಲ್ಲ ಹಾಕಿ ನೆನೆಸ್ತೀವಲ್ಲ, ಹಾಗಾಗಿ ಅದರಲ್ಲೇ ನೆನೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸಬಾಕ್ಸಿ ಸೊಪ್ಪು ಹಾಕಿದ್ರೇ ತುಂಬ ಚೆನ್ನಾಗಿರೋದು ಟೇಸ್ಟು. ಹಾಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಇದು ಡೈಜೆಷನ್ಗೆ ತುಂಬ ಒಳ್ಳೇದ ಅಲ್ವಾ. ಹಾಗೆ ಒಂದು 2 ಚಿಕ್ಕ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಆವಾಗವಾಗ ಹಲ್ಲಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಅಜ್ವಾನ ಕೂಡ ಹಾಕ್ಕೋಬೋದು, ನಾನೇನು ಹಾಕ್ಕೊಂಡಿಲ್ಲ. ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೇ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಳ್ತೀನಿ, ಆಗ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ಈರುಳ್ಳಿ ಸ್ವಲ್ಪ ಜಾಸ್ತಿ ಬಿದ್ದಷ್ಟು ಈ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆ ತುಂಬಾ ಟೇಸ್ಟ್ ಇರುತ್ತೆ, ಈ ಮಸಾಲೆ ರೊಟ್ಟಿಗಳಿಗೆಲ್ಲನೂ. ಆ್ಯಂಡ್ ಸ್ವಲ್ಪ ಅಲ್ಲಲ್ಲಿ ಹುಲ್ಲು ಅಂತ ಸೇರಿಬಿಟ್ಟಿರುತ್ತೆ ಅಲ್ಲ ಸಬಾಕ್ಸಿ ಸೊಪ್ಪಲ್ಲಿ, ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ಒಂದಿಷ್ಟು ಇಷ್ಟೇ ಇಲ್ಲೆಲ್ಲೋ ಇತ್ತು, ಅದನ್ನು ತೆಗೆದು ಹಾಕ್ತೆ. ಈಗ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಸೊ ಯೂಶ್ವಲಿ ಮಕ್ಕಳು ರಾಗಿ ಮುದ್ದೆ ಅದು ಅಂದರೆ ಅಂತಾರೆ. ಈ ಥರ ರಾಗಿ ರೊಟ್ಟಿ ಎಲ್ಲ ಮಾಡಿಕೊಟ್ರೆ ರಾಗಿ ಕೂಡ ಅವ್ರಿಗೆ ಬಾಡಿಲಿ ಸೇರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡ್ರು ಓಕೆ, ಚಟ್ನಿ ಹಾಕಿದ್ರು ಓಕೆ. ನಮ್ಮ ಮನೇಲಿ ಚಟ್ನಿ ತಿಂತಾರೆ ಮಕ್ಕಳು ಆರಾಮಾಗಿ. ತುಪ್ಪನೂ ಹಾಕ್ಕೊಡ್ತೀನಿ, ಬಿಸಿಯಾಗಿ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೆ.
ಸೊ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡ್ರೆ ಸಾಕು. ಇನ್ನು ನಾನು ಡೈರೆಕ್ಟ್ ಈ ಪ್ಯಾನ್ ಮೇಲೆ ತಟ್ಟೋದು ಅದೆಲ್ಲ ಸರ್ಕಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ಟೆ ಮೇಲೇ ಕಾಟನ್ ಬಟ್ಟೆ ತೊಗೊಂಡು ಒಂದು ವೈಟ್ ಕಲರ್ದು ಸ್ವಲ್ಪ ನೀರು ತಾವ ಮಾಡ್ಕೊಂಡ್ಬಿಟ್ಟು ಒಂದಿಷ್ಟು ಎಷ್ಟು ಬೇಕೋ ಅಷ್ಟು ನಾನು ಉಂಡೆ ತೊಗೊಂಡು ನಾನು ಕ್ಲೀನಾಗಿ ಈ ಜೋಳ ರೊಟ್ಟಿ ಹೆಂಗೆ ತಡ್ತಾರಲ್ಲ ಆ ರೀತಿ ತಟ್ಕೋತೀನಿ. ಸೊ ಅಷ್ಟೇ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ಸೈಡ್ಸು ರೋಸ್ಟ್ ಮಾಡಿಕೊಂಡ್ರೆ ಮುಚ್ಚಿಟ್ಕೊಂಡು ಸೊ ಮುಗೀತು ರಾಗಿ ರೊಟ್ಟಿ. ನಾನು ಕೂಡ ಬಾಕ್ಸ್ಗೆ ಇದನ್ನೇ ಹಾಕೊಂಡು ಹೋಗ್ತೀನಿ. ಇದಕ್ಕೆ ಕಾಯಿ ಚಟ್ನಿ, ಕಡಲೆ ಬೀಜ ಚಟ್ನಿ, ಹುರ್ಗಡ್ಲೆ ಚಟ್ನಿ ಎಲ್ಲದೂ ಚೆನ್ನಾಗಿರುತ್ತೆ. ನಾನು ಇವತ್ತು ಹುರ್ಗಡ್ಲೆ ಚಟ್ನಿನೇ ಮಾಡಿದೆ. ಹುರ್ಗಡ್ಲೆ ಒಂದು ಸ್ವಲ್ಪ ಕಾಯಿ ಹಾಕ್ಕೋಬೇಕು, ಕಾಯಿ ತುರಿ, ಹಸಿ ಕಾಯಿ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಬ್ಯಾಟೆ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡ್ರೆ ಮುಗೀತು. ಉಪ್ಪು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ಮುಗೀತು. ಸೊ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ. ಅದು ಯಾವಾಗಾದ್ರೂ ನಾನು ರೆಸಿಪಿನ ಮಾಡಿ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಬ್ಲಿಂಕಿಟಲ್ಲಿ ಬುಕ್ ಮಾಡಿದೆ. ಫ್ರೈಡ್ ರೈಸ್ ಮಾಡೋಣ ಇವತ್ತು, ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು. ಪನ್ನೀರು ಬೇಕಾಗಿತ್ತು, ಸ್ವಲ್ಪ ಸೌತೆಕಾಯಿ, ಸಾಸ್ಗಳು ಒಂದು ಸ್ವಲ್ಪ ಬುಕ್ ಮಾಡಿದೆ. ಈ ಟೊಮೆಟೊ ಸಾಸು, ಸೋಯಾ ಸಾಸು ಇರಲಿಲ್ಲ, ಹಾಗೆ ಚೆಜ್ವಾನ್ ಸಾಸ್ ಕೂಡ ಬುಕ್ ಮಾಡಿದೆ. ಅದು ಬಂದಿತ್ತು. ಇನ್ನು ಆಫೀಸಿಂದ ಬಂದಮೇಲೆ ಕಂಟಿನ್ಯೂ ಮಾಡ್ತಾ ಇರೋದು ಈ ವ್ಲಾಗ್ನ. ಸೊ ಮತ್ತೆ ಹಾಲು ತೊಗೊಂಬಂದು ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ಒಂದಿದ್ದಕ್ಕೆ ಮೊಸರಿಗೆ, 2 ಹಾಲಿಗೆ, ಈ ಥರ. ಸೊ ಪ್ರತಿದಿನ ಡ್ಯೂಟಿ ನಂದಿದೆ. ಪ್ರತಿದಿನ ಆಫೀಸಿಂದ ಬಂದ ತಕ್ಷಣ ಹೋಗಿ ತೊಗೊಂಡು ಬಂದುಬಿಡ್ತೀನಿ. ಇನ್ನು ಫ್ರೈಡ್ ರೈಸ್ಗೆ ಬಾಸ್ಮತಿ ರೈಸ್ ಹಾಕೋಣ ಅಂದ್ಬಿಟ್ಟು ಅದನ್ನು ಮೊದಲು ಕುಕ್ ಮಾಡಿಕೊಂಡೆ. ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈನ ಮಾಡ್ಕೊಳ್ತೀನಿ. ನಾನು ಒಂದು 6 ಮೊಟ್ಟೆನ ತೊಗೊಳ್ತಾ ಇದ್ದೀನಿ. 6 ಮೊಟ್ಟೆನೂ ಒಂದೇ ಸಲನೇ ಒಂದು ಬೌಲಿಗೆ ಹಾಕ್ಬಿಟ್ಟು ಒಟ್ಟಿಗೆನ ಹಾಕ್ಕೋತೀನಿ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಎಣ್ಣೆಗೆ ಹಾಕ್ಕೊಂಡೆ. ಬೇಕು ಅಂದರೆ ನೀವು ಖಾರ ಕೂಡ ಹಾಕ್ಕೋಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನನಗೆ ಸ್ವಲ್ಪ ಜಾಸ್ತಿ ಎಗ್ ಕಾಣಿಸ್ತಾ ಇರಬೇಕು. ಸೊ ಹಾಗಾಗಿ ಸ್ವಲ್ಪ 6ರಿಂದ 7 ಎಗ್ಗೇನೋ ತೊಗೊಂಡಿದ್ದೀನಿ ನಾನು. ಸೊ ನಿಮಗೆ ಬೇಕು ಅಂದರೆ ಜನ ನೋಡಿಕೊಂಡು ಕಮ್ಮಿನೋ ಜಾಸ್ತಿನೋ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿಬಿಡ್ಬೇಕು. ಅದು ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬ್ರೌನ್ ಆದರೆ ಸಾಕಾಗತ್ತೆ. ನೋಡಿ, ಈ ಟೈಮ್ಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಹಂತಕ್ಕೆ ಬರೋದಕ್ಕೆ. ಒಂದು ಸ್ವಲ್ಪ ಆ ರಾಸ್ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿದೆ. ಈಗ ಎಗ್ ಅದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಂಡು ಈಗ ಅದೇ ಕಡಾಯಿಗೆ ನಾನು ಮತ್ತೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟರ್, ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ. ಪೇಸ್ಟ್ ಹಾಕೊಳ್ಳೋ ಬದಲು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಕ್ಯಾರೆಟು, ಬೀನ್ಸು, ತರಕಾರಿ ನಿಮ್ಗೆ ಇಷ್ಟ ಆಗಿರೋದು ತರಕಾರಿನ ಹಾಕೋಬೋದು. ಸೊ ಕ್ಯಾರೆಟು, ಬೀನ್ಸು ಮನೇಲಿತ್ತು, ಹಂಗಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೊಂಡಿದ್ದೀನಿ. ರೈಸ್ ಅಷ್ಟೇ ತರಕಾರಿ ಹಾಕಬೇಕು, ಆವಾಗಲೇ ನಮಗೊಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ. ರೈಸ್ ಜಾಸ್ತಿ, ತರಕಾರಿ ಕಡಿಮೆ ಎಲ್ಲ ಹಾಕೋಬೇಡಿ, ಈಕ್ವಲ್ ಆಗಿರೋ ಥರ ಹಾಕ್ಕೊಳ್ಳಿ. ಇದಕ್ಕೆ ನಾನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡೆ, ಚೂರು ಫ್ಲೇವರಿಗೆ ಅಷ್ಟೇ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಧ್ಯಕ್ಕೆ ಒಂದು ಸ್ವಲ್ಪ ಜಾಗ ತೆಗೆದು ನಾನು ಚೆಜ್ವಾನ್ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಟೊಮೆಟೊ ಕೆಚಪ್ಪು ಮತ್ತು ಸೋಯಾ ಸಾಸ್ ಇಷ್ಟನ್ನು ಕೂಡ ಹಾಕ್ಕೊಳ್ತೀನಿ. ಚೆಜ್ವಾನ್ ಸಾಸ್ ನೀವು ಬೇಡ ಅಂದರೆ ರೆಡ್ ಚಿಲ್ಲಿ ಸಾಸ್ ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು, ಒಂದು ಟೇಬಲ್ ಸ್ಪೂನಷ್ಟು. ಸೋಯಾ ಸಾಸ್ ಕೂಡ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಅದು ಕಲರ್ ಜಾಸ್ತಿನೇ ಇರುತ್ತೆ. ಚೆಜ್ವಾನ್ ಸಾಸ್ ಏನಂದರೆ ನಿಮಗೆ ಒಂದು ಸ್ವಲ್ಪ ಸ್ಪೈಸಿನೆಸ್ ಬರೋದಕ್ಕೆ. ಇನ್ನು ಟೊಮೆಟೊ ಕೆಚಪ್ ಇದು ಸ್ವೀಟ್ ಆ್ಯಂಡ್ ಸ್ಪೈಸಿ ತರಿಸಿದೆ, ಸ್ವೀಟ್ ಆಗೋ ಇರುತ್ತೆ, ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಇನ್ನು ಇದರೆಲ್ಲ ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತರಕಾರಿಗೆ. ನೋಡಿ, ಆಲ್ಮೋಸ್ಟ್ ಇದೆ, ಸ್ವಲ್ಪ ರಾಸ್ ಮೇಲೆ ಹೋದರೆ ಮುಗೀತು. ಈಗ ನಾನು ಎಗ್ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಅದಕ್ಕೂ ಸೋಯಾ ಸಾಸು ಮತ್ತು ಚೆಜ್ವಾನ್ ಸಾಸ್ ಎಲ್ಲ ಹಿಡಿಬೇಕಲ್ವ. ಇನ್ನೊಂದು ಚೂರು ಮೊಟ್ಟೆನೇ ಎತ್ತಿಟ್ಕೊಂಡೆ, ಅದು ಡಿಂಕುಗೆ ಅನ್ನಕ್ಕೆ ಕಲಿಸ್ಬಿಟ್ಟು ಹಾಕ್ತೀನಿ. ಅವನಿಗೂ ಫೇವ್ರೇಟ್ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಏನಕ್ಕಂದರೆ ಸಾಸಲ್ಲೂ ಕೂಡ ಉಪ್ಪಿರುತ್ತೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕಿದ್ರೆ ನೀವು ಕೊನೆಗೆ ಎಲ್ಲ ಆದಮೇಲೆ ಉಪ್ಪು ಎಷ್ಟಾಗಿದೆ ಅಂತ ಟೆಸ್ಟ್ ಮಾಡ್ಕೋಬೋದು. ಈಗ ಬಾಸ್ಮತಿ ರೈಸು ಕುಕ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸೋನಾ ಮಸೂರಿ ಕೂಡ ಯೂಸ್ ಮಾಡ್ಬೋದು, ಯಾವ ಅಕ್ಕಿಲ್ಲಾದರೂ ನೀವು ಫ್ರೈಡ್ ರೈಸ್ ಯೂಸ್ ಮಾಡ್ಬೋದು. ಬಟ್ ನಮ್ಮ ಬಾಸ್ಮತಿ ರೈಸ್ ಇತ್ತಲ್ಲ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು.
ಇಲ್ಲ ಅಂದ್ರೂ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನಿಮ್ಮ ಇಷ್ಟ ತಕ್ಕನಂಗೆ ನೀವು ಯಾವ ಥರ ಬೇಕಾದರೂ ಫ್ರೈಡ್ ರೈಸ್ ಮಾಡ್ಕೋಬೋದು. ಇದೇ ಥರನೇ ಅಂತ ಏನಿಲ್ಲ. ಸ್ಪ್ರಿಂಗ್ ಆನಿಯನ್ಸ್ ಕೂಡ ತರಿಸಿದ್ದೆ ನಾನು ಇದಕ್ಕೆ ಅಂತಾನೆ. ಸೊ ಸ್ಪ್ರಿಂಗ್ ಆನಿಯನ್ಸು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತಿನ್ನೋವಾಗ ಅದು ಬಾಯಿಗೆ ಸಿಗುತ್ತಲ್ಲ, ಕೊನೆಗೆ ಕೊತ್ತಂಬರಿ ಸೊಪ್ಪು ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಯಾವಾಗಲೂ ಅದೇ ಸಾಂಬಾರು, ಅನ್ನ, ಅದು ಇದು ತಿಂತಾನೆ ಇರ್ತಾರೆ. ಒನ್ಸ್ ಈ ಥರ ಎಗ್ ಫ್ರೈಡ್ ರೈಸ್ ಥರ ಮಾಡಿ ಕೊಡಿ. ಅವ್ರಿಗೂ ಒಂದು ಸ್ವಲ್ಪ ಸ್ಟ್ರೀಟ್ ಸ್ಟೈಲ್ ಫುಡ್ ತಿಂದಂಗೆ ಅವ್ರಿಗೂ ಅನಿಸುತ್ತೆ. ಆಚೆ ತಿನ್ನಬೇಕು ಅಂತ ಅವ್ರಿಗೂ ಅನಿಸೋದಿಲ್ಲ. ಇನ್ನು ವಿಕೆಟ್ಗಳೆಲ್ಲ ಸ್ಟಂಪ್ಸ್ ಎಲ್ಲ ಕೊಡಿಸ್ಕೊಂಡು ಬಂದಿದ್ದ ಪ್ರಕುಲು ಪ್ಲಾಸ್ಟಿಕ್ದು. ಅದರಲ್ಲಿ ಏನಿಬ್ರು ಆಡ್ತಿದ್ದಾರೆ ಅಂದರೆ ಆಡ್ತಿದ್ದಾರೆ. ಹೊಸ ಬ್ಯಾಟು ಮತ್ತು ಮನೆಯಲ್ಲೇ ಆಡೋದಕ್ಕೆ. ಇನ್ನು ಲಶಿಕಾ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾಳೆ ಅಂದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವಳು, ರೈಟ್ ಹ್ಯಾಂಡ್ ಇದನ್ನು ಮಾಡೋದೇ ಇಲ್ಲ. ಸೊ ಹಾಗಾಗಿ ಸಕ್ಕದಾಗಿ ಆಡ್ತಾಳೆ ಲಶಿಕಾ ಮಾತ್ರ. ಇನ್ನು ಪ್ರಕುಲ್ ಮಾತ್ರ ಹೇಳಂಗೆ ಇಲ್ಲ, ಅವನು ಚೆನ್ನಾಗಿ ಆಡ್ತಾನೆ. ಲಶಿಕಾ ವಿತೌಟ್ ಕೋಚಿಂಗು ಚೆನ್ನಾಗಿ ಆಡ್ತಾಳೆ, ಅದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.